ನಮಸ್ಕಾರ. ಇಂದಿನ ಕಥೆಯು ಕೇವಲ ದಂತಕಥೆಯಲ್ಲ. ಅದು ನಮ್ಮ ಜೀವನದ ಅತ್ಯಂತ ಕಷ್ಟದ ಸಮಯದಲ್ಲಿ ಭಗವಂತನ ಅಸ್ತಿತ್ವ ಮತ್ತು ಆತನ ಕರುಣೆಯನ್ನು ಎತ್ತಿ ಹಿಡಿಯುವ ಒಂದು ಸಾರ್ವಕಾಲಿಕ ಸತ್ಯ. ಇದು ಗಜೇಂದ್ರ ಮೋಕ್ಷದ ಪವಿತ್ರ ಕಥೆ. ಸಾವಿರಾರು ವರ್ಷಗಳ ಹಿಂದೆ ಇಂದ್ರದ್ಯುಮ್ನ ಎಂಬ ರಾಜ ಪಾಂಡ್ಯ ದೇಶವನ್ನು ಆಳಿಕೊಂಡಿದ್ದ. ಅವನು ಮಹಾನ್ ವಿಷ್ಣು ಭಕ್ತನಾಗಿದ್ದ. ಶಾಪವೊಂದರಿಂದಾಗಿ ಆತನು ಭೂಮಿಯಲ್ಲೇ ಅತಿ ಶ್ರೇಷ್ಠ ಮತ್ತು ಪ್ರಬಲವಾದ ಆನೆಯಾಗಿ ಗಜೇಂದ್ರ ಎಂಬ ಹೆಸರಿನಿಂದ ಜೀವಿಸುತ್ತಿದ್ದನು. ದೃಢವಾದ ಮೈಕಟ್ಟು ಹಾಗೂ ತನ್ನ ಅಸಾಮಾನ್ಯ ಶಕ್ತಿ ಸಾಮರ್ಥ್ಯಗಳಿಂದ ಇಡೀ ಆನೆಗಳ ಹಿಂಡಿನ ಮೇಲೆ ಹಿಡಿತವನ್ನು ಸಾಧಿಸಿದ್ದ. ಆದರೆ ವಿಧಿಯಾಟವೇ ಬೇರೆ. ಆ ಬೃಹತ್ ಆನೆಯ ಬಲವು ಕುಂದಿದ ಒಂದು ದಿನ ಬಂತು. ಆ ದಿನವೇ ಭಗವಂತನ ಕರುಣೆಯ ಪರಾಕಾಷ್ಠೆ ಅನಾವರಣಗೊಂಡಿತು. ತ್ರಿಕೂಟದ ಆ ರಮಣೀಯ ಅರಣ್ಯದಲ್ಲಿ ಕ್ಷೀರಸಾಗರ ಎಂಬ ಒಂದು ಶುಭ್ರವಾದ ಸರೋವರವಿತ್ತು. ಆ ನೀರು ಅಮೃತದಷ್ಟೇ ತಂಪಾಗಿತ್ತು. ಒಂದು ಸುಡುವ ಬೇಸಿಗೆಯ ಮಧ್ಯಾಹ್ನ ತನ್ನ ಕುಟುಂಬದೊಡನೆ ಆ ಸರೋವರದ ತೀರಕ್ಕೆ ಬಂದ ಗಜೇಂದ್ರ ಆಳವಾದ ನೀರಿನೊಳಗೆ ಇಳಿದನು. ತನ್ನ ಬಾಯಾರಿಕೆ ತಣಿಸಿಕೊಂಡು ತಂಪಾದ ನೀರಿನಲ್ಲಿ ಸಂತೋಷದಿಂದ ವಿಹರಿಸುತ್ತಿದ್ದ ಆ ಗಳಿಗೆಯಲ್ಲಿ ದೈವ ಸಂಕಲ್ಪದಂತೆ ಒಂದು ಭೀಕರ ವಿಪತ್ತು ಅಪ್ಪಳಿಸಿತು. ಆ ಸರೋವರದ ಅಂತರಾಳದಲ್ಲಿ ಹೂಹೂ ಎಂಬ ಹೆಸರಿನ ಶಾಪಗ್ರಸ್ತನಾದ ಮತ್ತೊಬ್ಬ ಗಂಧರ್ವ ಕ್ರೂರ ಮತ್ತು ಬಲಶಾಲಿ ಮೊಸಳೆಯಾಗಿ ವಾಸವಾಗಿದ್ದ. ಈ ಮೊಸಳೆಯು ಸಿಡಿಲಿನ ವೇಗದಲ್ಲಿ ಬಂದು ಗಜೇಂದ್ರನ ಬಲಗಾಲನ್ನು ಕಬ್ಬಿಣದ ಸಂಕೋಲೆಯಂತೆ ಗಟ್ಟಿಯಾಗಿ ಹಿಡಿಯಿತು. ಮೊಸಳೆಯ ಹಿಡಿತ ಎಷ್ಟು ಭೀಕರವಾಗಿತ್ತೆಂದರೆ ಇಡೀ ಅರಣ್ಯವನ್ನು ನಡುಗಿಸಬಲ್ಲ ಗಜೇಂದ್ರನ ಪ್ರಚಂಡ ಬಲವು ನಿಷ್ಪ್ರಯೋಜಕವಾಯಿತು. ಅಲ್ಲಿಂದ ಆರಂಭವಾಯಿತು ಒಂದು ಮಹಾ ಹೋರಾಟ. ನೆಲದ ಅಧಿಪತಿಯಾದ ಗಜೇಂದ್ರ ಮತ್ತು ನೀರಿನ ಅಧಿಪತಿಯಾದ ಮೊಸಳೆಯ ನಡುವಿನ ಭಯಾನಕ ಯುದ್ಧ. ಗಜೇಂದ್ರನು ತನ್ನ ಆಕಾಶವನ್ನು ಸೀಳುವ ಆರ್ಭಟ, ತನ್ನ ದಂತಗಳ ಬಲ ಮತ್ತು ಪ್ರತಿ ಇಂಚಿನ ಶಕ್ತಿಯನ್ನು ಬಳಸಿ ಹೋರಾಡಿದನು. ಮೊಸಳೆಯು ಪ್ರತಿ ಬಾರಿಯೂ ತನ್ನ ದವಡೆಗಳನ್ನು ಇನ್ನಷ್ಟು ಬಿಗಿಗೊಳಿಸಿ ಆ ಆನೆಯನ್ನು ಆಳಕ್ಕೆ ಸಾವಿನ ಕಡೆಗೆ ಎಳೆಯುತ್ತಿತ್ತು. ಈ ಹೋರಾಟ ಕೇವಲ ಗಂಟೆಗಳದ್ದಲ್ಲ, ದಿನಗಳದ್ದೂ ಅಲ್ಲ. ಪುರಾಣಗಳ ಪ್ರಕಾರ ಈ ಭೀಕರ ಸಂಘರ್ಷವು ಸಾವಿರಾರು ದಿವ್ಯ ವರ್ಷಗಳ ಕಾಲ ನಡೆಯಿತು. ಈ ದೀರ್ಘಕಾಲದ ಹೋರಾಟದಿಂದ ಗಜೇಂದ್ರನ ಬಲ ಸಂಪೂರ್ಣವಾಗಿ ಕುಸಿಯಿತು. ಆತನ ಬೃಹತ್ ದೇಹವು ಜರ್ಜರಿತವಾಯಿತು. ಆತನ ಕುಟುಂಬದ ಆನೆಗಳು, ಆತನ ಪ್ರೀತಿ ಪಾತ್ರರು ಮೊದಲು ಭರವಸೆಯಿಂದ ಕೂಗಿ ಸಹಾಯ ಮಾಡಲು ಪ್ರಯತ್ನಿಸಿದರು. ಆದರೆ ಕಾಲಕ್ರಮೇಣ ಮೊಸಳೆಯ ಅಚಲ ಹಿಡಿತವನ್ನು ಕಂಡ ಅವರು ನಿಧಾನವಾಗಿ ಅವನನ್ನು ತ್ಯಜಿಸಿ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಆ ಜಾಗದಿಂದ ದೂರ ಸರಿದರು. ಕೊನೆಗೆ ಆ ಅಗಾಧವಾದ ಸರೋವರದ ತಟದಲ್ಲಿ ತನ್ನ ಸಾವು ಸಮೀಪಿಸುತ್ತಿರುವುದನ್ನು ಅರಿತ ಏಕಾಂಗಿಯಾದ ಗಜೇಂದ್ರ ನಿಂತಿದ್ದ. ತನ್ನ ಸ್ವಂತ ಬಲ, ಬಂಧುಗಳು ಅಥವಾ ಲೋಕದ ಯಾವುದೇ ಶಕ್ತಿಯಿಂದ ತನಗೆ ಮುಕ್ತಿ ಇಲ್ಲ ಎಂದು ಆತನು ಸಂಪೂರ್ಣವಾಗಿ ಅರಿತುಕೊಂಡನು. ಇನ್ನೇನು ದಾರಿ ಕಾಣದಿದ್ದಾಗ ಈ ಸೃಷ್ಟಿಯ ಅಧಿನಾಯಕನನ್ನು ಹೊರತುಪಡಿಸಿ ಬೇರಾರೂ ತನ್ನನ್ನು ಉಳಿಸಲಾರರು ಎಂದು ಮನವರಿಕೆ ಮಾಡಿದ ಗಜೇಂದ್ರ ತನ್ನ ಸಂಪೂರ್ಣ ಪ್ರಜ್ಞೆ ಮತ್ತು ಹೃದಯವನ್ನು ದೈವಿಕ ಶಕ್ತಿಯ ಕಡೆಗೆ ಕೇಂದ್ರೀಕರಿಸಿದನು. ಮರಣೋನ್ಮುಖ ಸ್ಥಿತಿಯಲ್ಲಿ ಆತನು ತನ್ನ ಸೊಂಡಿಲನ್ನು ನೀರಿನಿಂದ ಮೇಲೆತ್ತಿ ಆಕಾಶದ ಕಡೆಗೆ ಒಂದು ಸುಂದರವಾದ ತಾವರೆಯ ಹೂವನ್ನು ಹಿಡಿದು ನಿಂತನು. ಕೇವಲ ಬಲದಿಂದಲ್ಲ, ಭಕ್ತಿ ಮತ್ತು ಸಂಪೂರ್ಣ ಶರಣಾಗತಿಯ ಪರಮ ಭಾವದಿಂದ ಆತನು ವೈಕುಂಠನಾಥನಾದ ಶ್ರೀಮನ್ನಾರಾಯಣನ ನಾಮವನ್ನು ಜಪಿಸಲು ಪ್ರಾರಂಭಿಸಿದನು. ಈ ಸಂದರ್ಭದಲ್ಲಿ ಆತನು ಉಚ್ಚರಿಸಿದ ಸ್ತೋತ್ರವೇ ಇಂದಿಗೂ ಅಮರವಾದ ಗಜೇಂದ್ರ ಮೋಕ್ಷ ಸ್ತೋತ್ರ. ಗಜೇಂದ್ರನ ಪ್ರಾರ್ಥನೆಯು ಎಷ್ಟೊಂದು ಶುದ್ಧವಾಗಿತ್ತೆಂದರೆ ಆ ದೈವಿಕ ಕರೆ ವೈಕುಂಠದವರೆಗೂ ತಲುಪಿತು. ಅಲ್ಲಿ ಲಕ್ಷ್ಮಿಯೊಂದಿಗೆ ವಿರಾಜಮಾನನಾಗಿದ್ದ ಭಗವಾನ್ ವಿಷ್ಣುವು ತನ್ನ ಭಕ್ತನ ಮೊರೆಯನ್ನು ಕೇಳಿ ಒಂದು ಕ್ಷಣವೂ ವಿಳಂಬ ಮಾಡಲಿಲ್ಲ. ಆತನು ತನ್ನ ವಾಹನವಾದ ಗರುಡನ ಬೆನ್ನೇರಿ ಕ್ಷೀರಸಾಗರದ ಕಡೆಗೆ ಮಿಂಚಿನ ವೇಗದಲ್ಲಿ ಧಾವಿಸಿದನು. ಭಗವಂತನು ಅಲ್ಲಿಗೆ ಬಂದಾಗ ಸರೋವರದ ತೀರದಲ್ಲಿ ಕರುಣಾಜನಕ ಮತ್ತು ಆತಂಕದ ವಾತಾವರಣವಿತ್ತು. ಗಜೇಂದ್ರನು ಕೊನೆಯ ಉಸಿರಿಗಾಗಿ ಹೋರಾಡುತ್ತಿದ್ದನು. ಕರುಣಾಮಯಿಯಾದ ವಿಷ್ಣುವು
ತಕ್ಷಣವೇ ತನ್ನ ದಿವ್ಯ ಆಯುಧವಾದ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದನು. ಆ ಪ್ರಖರವಾದ ಚಕ್ರವು ಭೋರ್ಗರೆದು ಮೊಸಳೆಯ ತಲೆಯನ್ನು ಛೇದಿಸಿತು. ಆ ಕ್ಷಣದಲ್ಲಿ ಮೊಸಳೆಯ ರೂಪದಲ್ಲಿದ್ದ ಹೂಹು ಎಂಬ ಗಂಧರ್ವನು ಶಾಪಮುಕ್ತನಾಗಿ ವಿಷ್ಣುವಿನ ಪಾದಗಳಿಗೆ ನಮಸ್ಕರಿಸಿದನು ಮತ್ತು ಪಾಪಗಳಿಂದ ಮುಕ್ತನಾದನು. ಅದೇ ರೀತಿ ಭಗವಂತನ ಸ್ಪರ್ಶ ಮತ್ತು ಆಶೀರ್ವಾದದಿಂದ ಗಜೇಂದ್ರನು ಸಹ ತನ್ನ ಮೂಲ ರೂಪವಾದ ಇಂದ್ರದ್ಯುಮ್ನ ರಾಜನಾಗಿ ಮರುಜನ್ಮ ಪಡೆದನು. ವಿಷ್ಣುವು ಆತನಿಗೆ ಮೋಕ್ಷವನ್ನು ಅನುಗ್ರಹಿಸಿ ತನ್ನೊಂದಿಗೆ ಕರೆದುಕೊಂಡು ಹೋದನು. ಶ್ರೇಷ್ಠವಾದ ಆನೆಯ ರೂಪದಲ್ಲಿ ಗಜೇಂದ್ರನ ಭಕ್ತಿ ಮತ್ತು ಸಂಪೂರ್ಣ ಶರಣಾಗತಿಯು ಜಗತ್ತಿಗೆ ಒಂದು ಮಹಾನ್ ಪಾಠವಾಯಿತು. ಇದೇ ಗಜೇಂದ್ರ ಮೋಕ್ಷದ ಕತೆ. ಈ ಕಥೆಯು ನಮಗೆ ಕಲಿಸುವ ಮಹತ್ತರ ನೀತಿ ಎಂದರೆ, ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಬಲಶಾಲಿಗಳಾಗಿದ್ದರೂ, ಎಷ್ಟೇ ಸಂಪತ್ತು ಅಥವಾ ಅಧಿಕಾರವನ್ನು ಹೊಂದಿದ್ದರೂ, ನಾವು ಕಷ್ಟದ ಹಾದಿಯಲ್ಲಿ ಏಕಾಂಗಿಗಳಾದಾಗ ಈ ಲೋಕದ ಯಾವುದೇ ಬಂಧು ಬಳಗ ಅಥವಾ ಸ್ವಂತ ಬಲ ನಮ್ಮನ್ನು ಉಳಿಸಲು ಸಾಧ್ಯವಿಲ್ಲ. ಸಂಪೂರ್ಣ ಶಕ್ತಿ ಕುಸಿದು ಹೋಗುವ ಆ ನಿರ್ಣಾಯಕ ಕ್ಷಣದಲ್ಲಿ ನಮ್ಮ ಏಕೈಕ ರಕ್ಷಕ ಶಕ್ತಿ ಎಂದರೆ ಪರಮ ದೈವಿಕ ಶಕ್ತಿಯ ಮೇಲಿನ ಶುದ್ಧ ಭಕ್ತಿ ಮತ್ತು ಅಚಲ ಶರಣಾಗತಿ. ಯಾವುದೇ ಒಂದು ಪ್ರಾಣಿ ಯಾವ ಕಷ್ಟದಲ್ಲಿ ಎಲ್ಲಿ ಮೊರೆಯಿಟ್ಟರೂ ಭಕ್ತನ ಕರೆಗೆ ಪರಮಾತ್ಮನು ವೈಕುಂಠದಿಂದಲೂ ಧಾವಿಸಿ ಬರುತ್ತಾನೆ. ಈ ಲೋಕದಲ್ಲಿ ದೇವರು ತನ್ನ ಭಕ್ತರನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬುದಕ್ಕೆ ಗಜೇಂದ್ರ ಮೋಕ್ಷವು ಸಾರ್ವಕಾಲಿಕ ಸಾಕ್ಷಿಯಾಗಿದೆ. ಆದ್ದರಿಂದ ನಾವು ಯಾವುದೇ ಸವಾಲನ್ನು ಎದುರಿಸಿದರೂ ಕೃತಜ್ಞತೆಯ ಮನಸ್ಸಿನಿಂದ ಭಗವಂತನ ಚರಣಗಳಲ್ಲಿ ಶರಣಾಗುವುದೇ ಸುಖಮಯ ಜೀವನಕ್ಕೆ ಇರುವ ಏಕೈಕ ಮಾರ್ಗ. ಇನ್ನಷ್ಟು ಇಂತಹ ಮಹತ್ವದ ಕಥೆಗಳಿಗಾಗಿ ನಮ್ಮ ಚಾನಲ್ ಅಮ್ಮನ ಧ್ವನಿಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ವಂದನೆಗಳು.